ಏನು ಕರ್ನಾಟಕ ಸರ್ಕಾರ ಈಗ ಬದಲಾವಣೆ ಪರ್ವ ನಡೀತಾ ಇದೆ. ಸಿದ್ದರಾಮಯ್ಯವರ ಬದಲಿಗೆ ಡಿ ಕೆ ಶಿವಕುಮಾರ್ ಸಾಹೇಬರನ್ನ ಮುಖ್ಯಮಂತ್ರಿಯಾಗಿ ಮಾಡ್ತಿದ್ದಾರೆ. ಸಂತೋಷ, ನಮಗೆ ಅದರ ಆಕ್ಷೇಪವಿಲ್ಲ, ಸ್ವಾಗತವನ್ನು ಮಾಡ್ತೇವೆ. ಕರ್ನಾಟಕ ಮಾದರ ಮಹಾಸಭಾ ಅಭಿನಂದನೆಯನ್ನು ಸಲ್ಲಿಸ್ತದೆ. ಸ್ವಾಮಿ, ಶೋಷಿತರಲ್ಲಿ ಶೋಷಿತರು, ಕರ್ನಾಟಕ ರಾಜ್ಯದಲ್ಲಿ 1 ಕೋಟಿ ಜನಸಂಖ್ಯೆಗೂ ಹೆಚ್ಚು ಇರುವಂತಹ ಪರಿಶಿಷ್ಟರಲ್ಲಿ 65-70 ಲಕ್ಷಕ್ಕೂ ಜನಸಂಖ್ಯೆ ಇರುವಂತಹ ಮಾದಿಗ ಜನಾಂಗಕ್ಕೆ ಈವರೆಗೂ ಕಾಂಗ್ರೆಸ್ ಪಕ್ಷ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಲಿಲ್ಲ, ಮುಖ್ಯಮಂತ್ರಿ ಮಾಡಲಿಲ್ಲ, ಉಪಮುಖ್ಯಮಂತ್ರಿ ಮಾಡಲಿಲ್ಲ. ಈ ಸಂದಿಗ್ಧ ಸ್ಥಿತಿಯಲ್ಲಿ ನಾವು ಮುಖ್ಯಮಂತ್ರಿ ಬೇಕು ಅಂತ ಹೇಳಿ ನಾವು ಲಾಬಿ ನಡೆಸ್ತಿಲ್ಲ. ಈಗ ತುರ್ತು ಸ್ಥಿತಿಯಲ್ಲಿ ನಮಗೆ ಉಪಮುಖ್ಯಮಂತ್ರಿ ಸ್ಥಾನ ಕೆ ಎಚ್ ಮುನಿಯಪ್ಪನವರಿಗೆ ಕೊಡಲೇಬೇಕು. ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದವರು, 7 ಬಾರಿ ಸಂಸದರಾಗಿದ್ದಂಥವರು, ಹಾಲಿ ಈಗ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿದ್ದಾರೆ. ಉನ್ನತವಾದ ಖಾತೆಯನ್ನು ಕೊಡಬೇಕು, ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅಂತೇಳಿ ಕರ್ನಾಟಕ ಮಾದರ ಮಹಾಸಭಾ ಭಾಳಷ್ಟು ಒತ್ತಾಯ ಮಾಡ್ತದೆ. ಒಂದು ವೇಳೆ ಕಾಂಗ್ರೆಸ್ ಸರ್ಕಾರವು ವಿಫಲಗೊಂಡಲ್ಲಿ, ಇವರಿಗೆ ವಂಚನೆ ಮಾಡಿದಂಥಲ್ಲಿ ಇದು ಇಡೀ ಮಾದಿಗ ಜನಾಂಗಕ್ಕೆ ಮಾಡಿದಂತಹ ಮೋಸ, ದ್ರೋಹ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಿಮಗೆ ನಾವೆಲ್ಲರೂ ಬೀದಿಗಿಳಿದು ಹೋರಾಟವನ್ನು ಮಾಡಬೇಕಾಗುತ್ತೆ. ಆ ಒಂದು ಸಂದಿಗ್ಧ ಸ್ಥಿತಿ ತಂದುಕೊಳ್ಳೋದು ಬೇಡ. ಅವರ ಹಿರಿತನವನ್ನು, ಅವರ ಜ್ಯೇಷ್ಠತೆಯನ್ನು, ಅವರ ಪ್ರಾಮಾಣಿಕತೆಯನ್ನು ಪರಿಗಣಿಸಿ ನೀವು ಉತ್ತಮವಾದಂಥ ಒಂದು ಸಚಿವ ಸ್ಥಾನ ಕೊಟ್ಟು ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಸರ್, ಖಾತೆ ಹಂಚಿಕೆಯಲ್ಲಿ ಕೂಡ ತಾರತಮ್ಯ ಇದೆ. ಏನು ಬಲಗೈ ಸಮುದಾಯಕ್ಕೆ ಹೆಚ್ಚಿನ ಸಚಿವ ಸ್ಥಾನ, ಆಮೇಲೆ ಎಡಗೈ ಸಮುದಾಯಕ್ಕೆ ಕಡಿಮೆ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಾದ್ರು ಧ್ವನಿ ಎತ್ತಿರ್ತೀರಾ? ನೋಡಿ ಸರ್, ಈಗ ಒಳ ಮೀಸಲಾತಿ ಸದಾಶಿವ ಆಯೋಗ ಆಗ್ಬೋದು, ಹಿಂದೆ ನಡೆದಂಥ ನಾಗಮೋಹನ್ ದಾಸ್ ವರದಿಯಲ್ಲಿ ಆಗ್ಬೋದು, ಅತಿ ಹೆಚ್ಚು ಜನಸಂಖ್ಯೆ ಇರೋರು ಮಾದಿಗ ಸಮುದಾಯ ಅಂತ ಹೇಳಿ ಅದು ಜಾಹೀರಾಗಿದೆ, ವರದಿಯಲ್ಲಿ ಬಂದಿದೆ, ಆಯೋಗ ಮತ್ತು ಮಾಹಿತಿ ಎಲ್ಲ ಸಿಕ್ಕಿದೆ. ಅದರ ಅನುಗುಣವಾಗಿ ಈ ಬಾರಿ 3 ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ ಅವರಿಗೆ. ನಮಗೆ ಕೇವಲ 2 ಸ್ಥಾನವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಖಾತೆ ಅಬಕಾರಿ ಮತ್ತು ಅಕ್ಕಿ ಹಂಚೋ ಖಾತೆ ಕೊಟ್ಟಿದ್ದಾರೆ. ನಮಗೇನೂ ಮೂಲಭೂತ ಸೌಕರ್ಯ ಮಾಡಲಿಕ್ಕೆ, ಜನಾಂಗಕ್ಕೆ ಅನುಕೂಲ ಆಗೋದಿಲ್ಲ. ಹಾಗಾಗಿ ಈಗೇನು 5.25% ಬಲಗೈ ಸಮುದಾಯಕ್ಕೆ, 5.25% ನಮಗೆ ಎಡಗೈ ಸಮುದಾಯಕ್ಕೆ ಹಂಚಿಕೆ ಮಾಡಿದ್ದಾರೆ. ಅದರ ಅನುಗುಣವಾಗಿ ನಮಗೆ ಈಗ 4 ಸ್ಥಾನವನ್ನು ಮಾದಿಗ ಜನಾಂಗಕ್ಕೆ ಕೊಡಬೇಕು. ಪ್ರಾದೇಶಿಕವರು ನೋಡಿ ಜ್ಯೇಷ್ಠತೆಯನ್ನು ಪರಿಗಣಿಸು, ನಮಗೆ 4 ಸ್ಥಾನವನ್ನು ಕೊಡಬೇಕು. ಅದರಲ್ಲಿ ವಿಶೇಷವಾಗಿ ಕೆ ಎಚ್ ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು ಉತ್ತಮವಾದ ಖಾತೆಯನ್ನು ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ.